ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಸಮರ್ಥ ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಆಧ್ಯಾತ್ಮಿಕ ಶಕ್ತಿಯೇ ಭದ್ರವಾದ ಅಡಿಪಾಯ ಎಂದು ಚಳ್ಳಕೆರೆ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಯತೀಶ್ ಎಂ ಸಿದ್ದಾಪುರ ತಿಳಿಸಿದ್ದಾರೆ. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಬಾಪೂಜಿ ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಆಯೋಜಿಸಿದ್ದ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಾರ್ಥನೆ ಮತ್ತು ವಚನ ನಡೆಸಿಕೊಟ್ಟ ಅವರು ಸ್ವಾಮಿ ಪುರುಷೋತ್ತಮಾನಂದಜಿ ಬರೆದಿರುವ ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಎಂಬ ವಿಷಯವಾಗಿ ಉಪನ್ಯಾಸ ನೀಡುತ್ತಾ ಮಾತನಾಡಿದರು. ಕಾರ್ಯಕ್ರಮದ ಆರಂಭದಲ್ಲಿ ಪೂಜ್ಯ ಮಾತಾಜಿ ತ್ಯಾಗಮಯಿ ಅವರು ವಿದ್ಯಾರ್ಥಿಗಳಿಗೆ ಧ್ಯಾನಾಭ್ಯಾಸ ಮಾಡಿಸಿ ದಿವ್ಯಾತ್ರೆಯರಿಗೆ ಮಂಗಳಾರತಿ ನಡೆಸಿಕೊಟ್ಟರು. ಕೊನೆಯಲ್ಲಿ ಸನ್ಯಾಸಿ ಗೀತೆಯ ಗಾಯನ ನಡೆಯಿತು. ತರಗತಿಯಲ್ಲಿ ಸಂತೋಷ್, ಚೇತನ್, ಸುದೀಪ್, ಮಾನ್ಯ, ಪುಷ್ಪಲತಾ, ಲೋಹಿತ್ ಕುಮಾರ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು. ಪೌಷ್ಟಿಕವಾದ ಆಹಾರವನ್ನು ತಗೊಳ್ಳೋದ್ರಿಂದ ಅದರಲ್ಲಿ ಸ್ವಾಮಿ ಪುರುಷೋತ್ತಮಾನಂದಜಿ ಒಂದು ಸೂತ್ರವನ್ನು ಹೇಳ್ತಾರೆ. ಹಿತವಾಗಿರಬೇಕು, ಆಹಾರ ಅನ್ನೋದು ಹಿತವಾಗಿರಬೇಕು, ಮಿತವಾಗಿರಬೇಕು, ಮತ್ತು ಟೈಮಿಗೆ ಸರಿ ತಗೋಬೇಕು. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಹಿತ ಮಿತ ವೃತ್ತ ಅಂತ ಸ್ವಾಮಿ ಪುರುಷೋತ್ತಮಾನಂದಜಿ ಸೂತ್ರವನ್ನು ಕೊಡ್ತಾರೆ. ಆಹಾರ ಅನ್ನೋದು ಹಿತವಾಗಿರಬೇಕು, ಮಿತವಾಗಿರಬೇಕು ಮತ್ತು ಕಾಲಕ್ಕೆ ಟೈಮಿಗೆ ಸರಿ ಊಟ ಮಾಡಬೇಕು. ಬೆಳಗ್ಗೆ ತಿಂದಿನ ಮಧ್ಯಾಹ್ನ ಮಾಡೋದು, ಮಧ್ಯಾಹ್ನ ಬೆಳಗ್ಗೆ ಮಾಡೋದು, ಹಂಗೆ ಉಲ್ಟಾ ಪಟ್ಟ ಮಾಡ್ಬೋದು. ಅದು ಟೈಮಿಗೆ ಸೇರಿಸೋದು. ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡೋದನ್ನ ಮಧ್ಯಾಹ್ನ 3 ಗಂಟೆ ಮಾಡಬೇಕು, 4 ಗಂಟೆ ಮಾಡಬೇಕು ಅಂತಲ್ಲ. ಒಂದು ಟೈಮ್ ಅಂತ ಬೆಳಗ್ಗೆ ತಿಂಡಿ ಇಷ್ಟು ಗಂಟೆಗೆ, ಮಧ್ಯಾಹ್ನ ಊಟ ಇಷ್ಟು, ರಾತ್ರಿ ಊಟ ಇಷ್ಟು, ಅದು ಟೈಮಿಂಗ್ಸ್ ಅನ್ನು ನಾವು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಶಾರೀರಿಕ ಶಕ್ತಿ ನಮ್ಮಲ್ಲಿ ಹೆಚ್ಚಾಗುವಂಥದ್ದು 2ನೇ ಅಂಶ ಅಂತ ವ್ಯಾಯಾಮ. ಸಾಮಾನ್ಯವಾಗಿ ಯೋಗ, ವಾಕಿಂಗ್ ಅವೆಲ್ಲ ಮಾಡಿದಾಗ ಶಾರೀರಿಕ ಶಕ್ತಿ ನಮಗೆ ಹೆಚ್ಚಾಗ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಮತ್ತೆ ಶಾರೀರಿಕ ಶಕ್ತಿ ಹೆಚ್ಚುವಲ್ಲಿ 3ನೇ ಅಂಶ ಶುಚಿತ್ವ. ಇತ್ತೀಚೆಗೆ ಶುಚಿತ್ವ ಜಾಸ್ತಿ ಆಗ್ತಾ ಇದೆ. ಬಹಳ ಅಂದರೆ ನಮ್ಮ ದೇಹದ ತುಂಬ ಜನ ಇವತ್ತು ಸಹ ಹಳ್ಳಿಯಲ್ಲಿ ಹೋಗ್ತಾರೆ, ಟೌನಲ್ಲಿರೋರು ಪ್ರತಿದಿನ ಸ್ನಾನ ಮಾಡ್ತಾರೆ. ಹಳ್ಳಿಯಲ್ಲಿರೋ ಕೆಲವರು ಮನೆಗಳಲ್ಲೇ ವಯಸ್ಸಾದವರು ವಾರಕ್ಕೊಮ್ಮೆ ಸ್ನಾನ ಮಾಡಿದ್ದಾರೆ, ದಿನಕ್ಕೆ ಸ್ನಾನ ಮಾಡೋರು ಇದ್ದಾರೆ, ವಾರಕ್ಕೊಮ್ಮೆ ಸ್ನಾನ ಮಾಡೋರು ಇದ್ದಾರೆ, 15 ದಿನಕ್ಕೊಮ್ಮೆ ಸ್ನಾನ ಮಾಡೋರು ಇದ್ದಾರೆ. ಅಂದರೆ ಇವತ್ತಿಗೂ ಸಹ ಅವೇರ್ನೆಸ್ ಕಡಿಮೆ ಇದೆ, ಇದನ್ನು ಹೆಚ್ಚಿಸಬೇಕು. ಆ ಶುಚಿತ್ವದ ಮೂಲಕ ನಮ್ಮಲ್ಲಿ ಶಾರೀರಿಕ ಶಕ್ತಿಯನ್ನು ಹೆಚ್ಚಿಸಬೇಕು. ಯಾಕಂದರೆ ಪ್ರತಿದಿನ ಸ್ನಾನ ಮಾಡೋದ್ರಿಂದ ನಮ್ಮಲ್ಲಿ ಏನಾಗ್ತದೆ, ದೇಹ ಅನುಕೂಲವಾಗಿರ್ತದೆ. ಈ ಸ್ನಾನ ಮಾಡೋ ವ್ಯಕ್ತಿ ನೋಡಿ, ಸ್ನಾನ ಮಾಡದೇ ನೋಡಿ, ಅದು ಸಾಕಷ್ಟು ವ್ಯತ್ಯಾಸಗಳನ್ನು ಸೂಕ್ಷ್ಮ ಕಾಣಬಹುದು. ಆ ಸೂಕ್ಷ್ಮತೆ ಇದ್ರೆ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಾಂದರೆ ಎಲ್ಲರಂತೆ ನಾನು ಅವರು ಅಂತ ಅಂದ್ಕೊಳ್ತಾರೆ ಅಷ್ಟೇ. ಮತ್ತೆ ಸಾಮಾನ್ಯವಾಗಿ ಕೆಲವು ಅಂತಿರ್ತಾರೆ, ಅವನು ಎಷ್ಟು ದಪ್ಪ ಇದ್ದಪ್ಪ, ಎಷ್ಟು ಚೆನ್ನಾಗಿದ್ದಪ್ಪ, ಅವನು ಏನು ಬಡಕ